ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹದ್ದು ಕೆಲವಿರ್ತೈತೆ. ಹಾಗೆಯೇ ನಾವೇನು ಮಾಡ್ತೀವಿ, ಯೋಜನೆಗಳನ್ನು ಹಾಕ್ಕೊಂಡು ನಿಧಾನವಾಗಿ ಒಂದೊಂದನ್ನೇ ಸಂಪಾದನೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಆದರೆ ನಮಗೇನಾಗುತ್ತೆ, ಆಕಸ್ಮಿಕವಾಗಿ ಯಾರಿಂದಲಾದರೂ ಕೆಲವು ವಸ್ತುಗಳನ್ನು ಪಡ್ಕೊಂಡಿದ್ದೆ ಆದರೆ ನಮ್ಮ ಅದೃಷ್ಟ ಕುಂಠಿತ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವನ್ನು ಜೀವನದಲ್ಲಿ ಕೆಲವು ವಸ್ತುಗಳನ್ನು ಉಡುಗೊರೆಯಾಗಿ ನಾವು ಪಡ್ಕೊಳ್ಬಾರ್ದು. ಆ ಪಡ್ಕೊಂಡಿದ್ದೆ ಆದರೆ ಅದರ ಫಲ ಏನು, ಯಾವುದನ್ನು ಉಡುಗೊರೆಯಾಗಿ ಪಡೆಯಬಾರ್ದು ಅಥವಾ ಯಾವುದನ್ನು ನಾವು ಬೇರೆಯವರಿಂದ ಅಥವಾ ಸಂಸಾರ ಸಾಗಿಸ್ತಾ ಇರ್ತಕ್ಕಂಥ ಸಂದರ್ಭ, ಕುಟುಂಬಕ್ಕೆ ಏನೋ ಬೇಕು, ಮನೆಗೇನೋ ಬೇಕು, ಅದನ್ನು ನಾವು ಸಾಲವಾಗಿ ತೊಗೊಂಡು ಮತ್ತೆ ವಾಪಸ್ ಕೊಡೋದ್ರಿಂದ ತೊಂದರೆ ಇಲ್ಲ. ಆದರೆ ಕೆಲವು ವಸ್ತುಗಳನ್ನು ನಾವು ಯಾರಿಂದಲೂ ಸಹ ತಗೊಂಡಿದ್ದೆ ಆದರೆ ನಮ್ಮ ಅದೃಷ್ಟ, ಆರೋಗ್ಯ ಎಲ್ಲವೂ ಕೂಡ ನಮಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಅಂತಹ ಕೆಲವನ್ನು ನಾವು ಇವತ್ತಿನ ದಿವಸ, ಕೆಲವನ್ನು ಸುಮಾರು ಇರ್ತೈತೆ, ಕೆಲವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ನಾವು ಗಮನಿಸಿ ನೋಡೋಕೆ ಹೋದಾಗ, ಉಪ್ಪು ಅಂತೇನೇ ಕರಿತೀವಿ, ಲವಣ ಅಂತ, ಯಾರಿಂದಲಾದರೂ ಉಪ್ಪನ್ನು ನಾವು ತಗೊಳ್ಳೋದು ಅಷ್ಟು ಶುಭ ಅಲ್ಲ. ನಮ್ಮ ಮನೆಗಳಲ್ಲಿ ಏನಾಗಿರುತ್ತೆ, ತಕ್ಷಣ ಅಮ್ಮ ಸ್ವಲ್ಪ ಉಪ್ಪು ಕೊಡಿ ಅಂತ ಹೇಳೋದು, ಅಥವಾ ಏನಾದರೂ ತೊಗೊಂಡಿದ್ದೆ ಆದರೆ, ಉಪ್ಪು ದಾನ ಅಥವಾ ಉಪ್ಪನ್ನು ನಾವು ಪಡ್ಕೊಂಡಿದ್ದೆ ಆದರೆ ನಮ್ಮ ಕುಟುಂಬದಲ್ಲಿ ಸಾಲಗಳು ಜಾಸ್ತಿ ಆಗುತ್ತೆ, ಸಾಲ ತೀರ್ಸೋಕೆ ಆಗೋದಿಲ್ಲ. ಹಾಗಾಗಿ ಉಪ್ಪನ್ನು ಯಾರೂ ಸಹ ಉಡುಗೊರೆ ಅಥವಾ ಉಪ್ಪನ್ನು ನಾವು ತಗೊಳ್ಳೋದು ಅಷ್ಟು ಶುಭ ಅಲ್ಲ. ಇನ್ನು ಅಡಿಗೆ ಎಣ್ಣೆ, ಅಡಿಗೆಗೆ ಉಪಯೋಗಿಸ್ತಕ್ಕಂಥ ಎಣ್ಣೆಯನ್ನು, ಯಾವುದು ಅಡಿಗೆ ಎಣ್ಣೆಗಳನ್ನು ನಾವು ಏನಾದರೂ ಬೇರೆಯವರಿಂದ ತಗೊಂಡ್ಬಿಟ್ರೆ ಅದೃಷ್ಟ ಹೊರಟೋಗುತ್ತೆ. ಬರುವ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅಂದರೆ ಅರ್ಧಂಬರ್ಧ ಅಂತ ಕೇಳ್ತೀವಿ, ಅಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಅರ್ಧಂಬರ್ಧ ಕೆಲಸ ಆಗುತ್ತೆ, ಅದೃಷ್ಟ ನೀವು ಕಳ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಅಡಿಗೆ ಎಣ್ಣೆಯನ್ನು ಯಾರಿಂದಲೂ ಸಹ ತಗೊಳ್ಳೋದು ಅಷ್ಟು ಶುಭ ಅಲ್ಲ. ಅದರ ಜೊತೆಗೆ ಈ ಸೂಜಿ ಅಂತ ಕರಿತೀವಿ, ಈಗ ಏನು ಬಟನ್ ಹಾಕ್ಕೊಳ್ಳೋದು, ಗುಂಡಿ ಹಾಕ್ಕೊಳ್ಳೋ ಸೂಜಿ, ಈ ಸೂಜಿಗಳನ್ನು ನಾವು ಅಥವಾ ಹೂ ಕಟ್ಟೋ ಸೂಜಿ ಇರ್ಬೋದು, ಅಥವಾ ಒಂದು ಸ್ವಲ್ಪ ಹೊತ್ತಂಗೆ ಸೂಜಿ ಕೊಡಿ ಆಮೇಲೆ ವಾಪಸ್ ಕೊಡ್ತೀವಿ, ಇದನ್ನೂ ಸಹ ಸೂಜಿಯನ್ನು ಅಥವಾ ಬಟನ್ ಬಟ್ಟೆಗೆ ಹಾಕೋ ಪಿನ್ಗಳನ್ನು, ಸೂಜಿಯನ್ನು ಎಲ್ಲೋ ಹೋಗ್ತಾ ಇರ್ತೀವಿ, ಒಂದು ಪಿನ್ ಕೊಡಿ ಅಮ್ಮ ಅಂತ ಹೇಳಿ ಇಸ್ಕೊಂಡು ನಾವು ಹಾಕ್ಕೊಂಡ್ಬಿಡ್ತೀವಿ, ಅದು ಸಹ ಒಳ್ಳೆಯದಲ್ಲ. ಇದೇನಾಗುತ್ತೆ, ನೀವು ಯಾರ ಹತ್ರ ತಗೊಳ್ತೀರಾ ಅವರ ಜೊತೆ ಒಂದಲ್ಲ ಒಂದು ದಿವಸ ಕಲಹಗಳಾಗತ್ತೆ. ಇನ್ನು ಎಳ್ಳನ್ನು, ಅದು ಕಪ್ಪೆಳ್ಳಾಗ್ಬೋದು, ಬಿಳಿ ಎಳ್ಳಾಗ್ಬೋದು, ಎಲ್ಲೂ ಸಹ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳನ್ನು ತಗೊಂಡಿದ್ದೆ ಆದರೆ ಮಂಕು ಬಡಿಯುತ್ತೆ, ಕೆಲಸ ಕಾರ್ಯಗಳ ನಿಧಾನ ಆಗುತ್ತೆ, ಅದೃಷ್ಟ ದೂರ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳು ಕೂಡ ಪೆಂಡಿಂಗ್ ಆಗಿಬಿಡುತ್ತೆ, ಅರ್ಧಂಬರ್ಧ ಕೆಲಸಗಳಾಗ್ಬಿಡುತ್ತೆ. ಹಾಗಾಗಿ ಎಳ್ಳನ್ನು ನಾವು ಯಾರಿಂದಾದರೂ ತಗೊಳ್ಳೋದು ತಪ್ಪು. ಆದರೆ ಇನ್ನೊಂದಿದೆ, ಗಡಿಯಾರವನ್ನು ಯಾರಿಂದಲೂ, ಸಾಮಾನ್ಯವಾಗಿ ಉಡುಗೊರೆ ಗಡಿಯಾರ ಕೊಡೋದು ತಪ್ಪು, ತಗೊಳ್ಳೋದು ತಪ್ಪು. ಅದರ ಜೊತೆಗೆ ಈ ಗಡಿಯಾರವನ್ನು ಯಾರಿಂದಲಾದರೂ ನಾವು ಪಡ್ಕೊಂಡಿದ್ದೇ ಆದರೆ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿಮ್ಮ ಯೋಜನೆಗಳು ಪೂರ್ತಿ ಏನು ಆಪೋಸಿಟ್ ಆಗಿಬಿಡತ್ತೆ. ನೀವೇನೋ ಪ್ಲ್ಯಾನ್ ಮಾಡಿರ್ತೀರ, ನಾನೊಂದು ಮನೆ ಕಟ್ಕೋಬೇಕು, ಒಂದು ವಾಹನ ತಗೋಬೇಕು, ಲೋನ್ ತಗೋಬೇಕು, ಮಕ್ಕಳ ಮದುವೆ ಮಾಡಬೇಕು, ಅಥವಾ ಯಾವುದೋ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀರ, ಆ ಪ್ಲ್ಯಾನು ಇಂಪ್ಲಿಮೆಂಟ್ ಆಗಲ್ಲ. ಹಾಗಾಗಿ ಗಡಿಯಾರವನ್ನು ತಗೋಬಾರ್ದು. ಇನ್ನು ಬಹು ವಿಶೇಷವಾಗಿ ಪೊರಕೆಯನ್ನು, ಮಹಿಳೆಯರು ನಿಮ್ಮಲ್ಲಿ ಹೊಸ ಪೊರಕೆ ಎರಡಿದ್ರೆ ಒಂದು ಕೊಡ್ರಮ್ಮ, ನಾಳೆ ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ತರಿಸ್ಕೊಡ್ತೀನಿ ಅಂಥೇಳಿ ನೀವೇನಾದರೂ ಪೊರಕೆಯನ್ನು ತಗೊಂಡ್ರೆ ಆ ಮನೆಗೆ ಎಲ್ಲ ವಿಧದಲ್ಲೂ ಕೂಡ ಬಡತನ ಕಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮನೆಗೇನು ಮಾಡ್ತೀವಿ, ಮಳೆ ಬರ್ತಾ ಇದೆ, ಯಾರ್ದೋ ಒಬ್ರು ಛತ್ರಿ ತಗೊಳ್ತೀವಿ, ಆಮೇಲೆ ನಾವು ಕೊಡೋಕ್ಕೆ ಹೋಗಲ್ಲ. ಇದು ಸಾಮಾನ್ಯವಾಗಿ ಇದು ನಡೀತಕ್ಕಂಥ ಪ್ರಕ್ರಿಯೆ. ಈ ಛತ್ರಿಗಳನ್ನು ಅಥವಾ ಏನು ಅಂಬ್ರೆಲಾ ಅಂತ ಕರಿತೀವಿ, ಇದನ್ನು ನಾವು ಯಾರು ತಗೊಂಡ್ರೆ ಹಣ ನಾವು ಕಳ್ಕೊಳ್ಳೋ ಸಾಧ್ಯತೆ, ಧನಹಾನಿ ಅಂತ ಹೇಳುತ್ತೆ, ಹಣ ಕಳ್ಕೊಳ್ತೀವಿ. ಇನ್ನು ಎಲ್ಲೋ ಪ್ರಯಾಣ ಹೋಗ್ತಾ ಇರ್ತೀವಿ, ನಮ್ಮ ಜೋಬಲ್ಲಿ ಇರೋದಿಲ್ಲ, ಪಕ್ಕದವನ ಜೋಬು, ಸರ್ ನಿಮ್ಮ ಬಾಚಣಿಗೆ ಹಂಗೆ ಕೊಡಿ ಸರ್, ನಾಳೆ ತಂದು ಕೊಡ್ತೀನಿ ಅಂತ ಬಾಚಣಿಗೆ ಇಸ್ಕೊಂಡು ಅಥವಾ ಬಾಚಣಿಗೆಯನ್ನು ಬೇರೆಯವರಿಂದ ಪಡೆದಿದ್ದೇ ಆದರೆ ನಿಮಗೆ ಎಲ್ಲಿಲ್ಲದ ಕಾಯಿಲೆಗಳು, ಅನಾರೋಗ್ಯ ಕಾಡ್ತಕ್ಕಂಥದ್ದು, ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅದು ಒಂದು ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ನಿಜಾನ ಅಂಥೇಳಿ ನಾವು ಒಂದು ಸರಿ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಶಾಸ್ತ್ರಗಳಾಗಲಿ ಅಥವಾ ನಂಬಿಕೆಗಳಾಗಲಿ ಯಾವತ್ತೂ ಕೆಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ ಇವೆಲ್ಲವೂ ಕೂಡ ಒಂದಷ್ಟು
ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.